ಮಗ ನಾಳೆ ಕಾಣ್ತೀವಿ ಕಣವ ನಾವು. ಅವ್ವ ಯಾಕವ್ವ? ಇಲ್ಲವ್ವ ನೀವು ನಾನು ಕಳಿಸಲ್ಲ. ಯಾಕೆ ಹಿಂಗೆ ಹಠ ಮಾಡ್ತೀರಾ ನೀವು? ಹೋಗಿರಂತೀರಿ. ಬಂದು 4 ದಿವಸನೂ ಆಗಿಲ್ಲ, ಆಲೇ ಹೋಯ್ತೀವಿ ಅಂತಾನೆ ಅಂತ ಇದ್ದೀರಾ. ಇರವ ಹೋಗಿರಂತೆ ಮಗ. ಏನೇ ಆದ್ರೂ ಮಂತವ ಏನಾಗೋಯ್ತು ನೋಡ್ಕೊಂಡು ಹೊಸಿ ಹುಳ್ಳಿಕಾಳು ಬೇರೆ ಮನೆ ಮುಂದಕ್ಕೆ ಹಚ್ಚಿದ್ವಲ್ಲವ, ಅದನ್ನು ಸಿಕ್ಕಿ ಇತ್ತಿಕ್ಬೇಕು ಕಣವ. ಬತ್ತೀವಿ ಮಗ, ಬತ್ತೀವಿ. ಇನ್ನೊಂದು 5-6 ದಿವಸ ಆದ್ಮೇಲೆ ಬತ್ತೀವಿ ಕಣವ. ಇವ ಒಂದು 4 ದಿವಸ ನಾನು ಹೋಗ್ಬೇಕಲ್ವ. ಯಾರನ್ನ ಯೋನಂತಾರವ ಮನೆ ದೀಪ ಹಚ್ಚಿಲ್ಲ, ಮನೆ ವಾರ ಮಾಡಿಲ್ಲ, ಮನೆ ಬಾಕ್ಲು ಹಾಕೊಂಡು ಹೋಗ್ಯವ್ರೆ ಅಂತ ಅನ್ನಕ್ಕಿಲ್ವನವ. ಹೋಗ್ಬಿಟ್ಟು ಬತ್ತೀವಿ. ನೀನು ಯಾವಾಗ ಕರೆದ್ರೂ ಬತ್ತೀವಿ ಕಣ್ ಮಗ. ಏಳು ಮರೆ ನಿನ್ನ ಮಗಳಿಗೆ ನನ್ನ ಮಾತೇ ಕೇಳೋಕ್ಕಿಲ್ಲ ಇದು. ಹೂ ಕಣವ. ನಮಗೂ ಬೇಜಾರು ಕಣವ. ಇವಾಗ ನೋಡುವ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋದ್ರೆ ನಮಗೂ ಹೊಸಿ ಇದಾಗ್ತದೆ ಕಣವ. ಅವಾಗಿಂದ ನೋಡ್ಲಿಲ್ಲ ಬೆಳೆದ್ರಲ್ವೇ. ಹೊಸಿ ಅರ್ಥ ಮಾಡ್ಕೊಳ್ಳ. ಒಯ್ಬಿಟ್ಟು ಬತ್ತೀವಿ. ನೀನು ಆರಾಮಾಗಿರು ರಾಹುಲಪ್ಪನ ಜೊತೆಗೆ, ಆಯ್ತಾ? ಅಪ್ಪಯ್ಯ ಒಳ್ಳೆ ಚೆನ್ನಾಗಿ ಹೇಳ್ತು ಬಿಡು ನೀನು. ನಾನೇನು ಚಿಕ್ಕ ವಯಸ್ಸಿಂದ ಸಿಟಿಲಿ ಬೆಳೆದಿದ್ನ, ನಾನು ನಿಮ್ಮ ಜೊತೆನೇ ತಾನೇ ಬೆಳೆದಿದ್ದು. ನನಗೇನು ಹಳ್ಳಿ ನೋಡ್ಬೇಕು ಅನ್ಸ ಅನ್ಸಕ್ಕಿಲ್ವಾ ಹೇಳು? ಹಂಗಲ್ಲ ಕಣವ. ಹೋಗವ, ನಾವು ಹೇಳೋದು ನೀನು ಅರ್ಥನೇ ಮಾಡ್ಕೊಳಕ್ಕಿಲ್ಲ. ಸರಿ ಆಯಿತು ಬಿಡವ, ಹೋಗಿರಂತೆ. ನಾಳೆ ಕಾರ್ ಮಾಡಿಸ್ಬಿಟ್ಟು ಕಳಿಸ್ತೀನಿ ಬಿಡು. ಏ ಮಗ, ಕಾರೆಲ್ಲ ಯಾಕವ? ಬೇಡ ಬೇಡ, ಕಾರು ಪಾರು ಎಲ್ಲ ಬೇಡ ಪಾಪ. ರಾಹುಲಪ್ಪಂಗೆ ಯಾಕೆ ತೊಂದರೆ? ನಾವು ಹೋಯ್ತು, ಸುಮ್ಕಿರು ನೀನು. ಇರು ನೀನು ತಲೆ ಕೆಡಿಸ್ಕೊಬೇಡ. ಬೊತ್ತೇ ಇರ್ತೀವಿ ಕಣ್ಮಗ ನಾವು, ಆವಾಗ ಬತ್ತೀವಿ ಆಯ್ತಾ? ಸುಮ್ಮನಿರವ ನೀವು. ಬಸ್ಸಲ್ಲಿ ಹೋಗಾಯ್ತದ ಆ ರಶಲ್ಲಿ? ಸುಮ್ಮನಿರು ಬೇಡ. ರಾಹುಲ್ ಅವ್ರಿಗೆ ಹೇಳ್ತೀನಿ ನಾನು, ಅದೇನು ಮಾಡ್ತಾರೆ. ಹಂಗಾರೆ ನಾಳೆಗೆ ಹೋಯ್ತಿರವ? ಹೂ ಕಳ್ಳಲ್ಲ, ಹೋಗ್ಬೇಕು ಕಣವ. ಮಂತವ ಏನಾಗೈತಿ ನೋಡ್ಬೇಕು. ಮನೆ ಮುಂದ್ಗಡೆಗೆ ಬೇರೆ ಹುಳ್ಳಿ ಕಲ್ ತೊಳ್ಬಿಟ್ವಲ್ಲವೇ, ಅವನು ಕುಯ್ದುಬಿಟ್ಟು ಬಡ್ದ್ಬಿಟ್ರೆ ನಮ್ದೊಂದು ಬದುಕು ಕಾಯ್ತದೆ. ಬೇಜಾರು ಮಾಡ್ಕೊಬಿಡ ಕಣವ. ಬತ್ತೀವಿ ಆಯ್ತಾ? ನಿಮ್ಮ ಹೂ ಬಂದಿಲ್ಲ ಅಂದ್ರೆ ನಾನು ಮಾತ್ರವೇ ಹೇಳ್ತೀನಿ ಕೊಂತೀನಿ ಬತ್ತಾ ಇರ್ತೀನಿ, ಆಯ್ತಾ ಮಗ? ಏನು ಮಾಡ್ತಿರೋ ಏನೋ, ನಂಗಂತೂ ಬೇಜಾರಾಯ್ತೈತೆ ನೀವು ಇವಾಗಲೇ ಹೋಯ್ತೀರ ಅನ್ನೋದಕ್ಕೆ. ಅವ್ವ ಅಪ್ಪ, ನಾನು ಬರಲ್ಲ ನಿಮ್ಮ ಜೊತೆ. ಏಯ್ ಎಂತ ಮಾತಾಡೋದು ನೀನು ಮಗ? ಏನು ಬುದ್ಧಿ ಕಲ್ತಿದ್ದೀನಿ ನೀನು? ಅವ್ವ ಅಪ್ಪನಿಂದ ಹೋಗಕ್ಕೆ ನಾವೇನು ಊರಿಗೆ ಹೋಯ್ತಿದ್ದೀವ? ನಿನ್ನ ಗಂಡನ ಮನೆ ಇದು, ಇಲ್ಲಿರ್ಬೇಕು ನೀನು. ಸುಮ್ಮನಿರು ನೀನು. ರಾಹುಲಪ್ಪ ಏನು ಅನ್ಕೊಳಕ್ಕಿಲ್ಲ. ನಮ್ಮ ಜೊತೆನೂ ಬತ್ತಾಳಂತೆ. ನೋಡು ಮರೆಯ, ಏನು ಚಿಕ್ಕ ಹುಡುಗಿ ಇವಳು ಕರ್ಕೊಂಡು ಹೋಗೋಕ್ಕೆ. ತಿಂದೇನವ, ನಂಗೆ ನಿಮ್ಮನ್ನು ಬಿಟ್ಟು ಬೇಜಾರಾಯ್ತೈತೆ. ನೀವು ಇರಿ ಅಂದರೂ ಇರಲ್ಲ. ಹೋಯ್ತೀವಿ ಅಂತ ಇರ್ತೀರ. ಆ ಮನೆ ಬೇರೆ ಇನ್ನು ಯಾವಾಗ ಬಿದ್ದೋಯ್ತದೋ ಏನೋ ಅಂತ ಭಯ. ಹೆಂಗೆ ಮಾಡಲಿ ನಾನು? ಇಲ್ಲ ಕಣವ, ಜಲ್ದೋಸಿ ಮನೆ ಮೈಸೂರು ಮಾಡಿಸ್ಕೊತೀವಿ. ನೀನು ತಲೆಗೆ ಕೇಳಕ್ಕೆ ಹೋಗ್ಬೇಡ ಅವನ್ನೆಲ್ಲ. ನಾವು ಹೆಂಗೋ ಇರ್ತೀವಿ, ನೀವು ಸುಮ್ಮನಿರು. ಟೆನ್ಷನ್ ಮಾಡ್ಕೊಂಬಾರ್ದು. ಮಗ, ನಿಮ್ಮ ಹೂ ಇಂಗ್ಲೀಷ್ ಎಲ್ಲ ಕಲ್ತ್ಕೊಂಡೋಳೆ. ಏನು ಕಾಮಿಡಿ ಮಾಡಿದ್ರು ನಾನು ಹೋಗೋ ಸ್ಟೇಜಲ್ಲಿಲ್ಲ ಬಿಡು. ನಂಗೆ ಬೇಜಾರಾಯ್ತೈತವ್ವ ಅಪ್ಪ. ಹೋಗಿರಂತೆ ಇರ್ರಿ, ಇನ್ನೊಂದು ವಾರ ಇರ್ರಿ. ಇವಾಗ ಒಂದು ವಾರ ಇರ್ರಿ ಅಂತೆ, ನಾಳೆಗೆ ಒಂದು ತಿಂಗಳು ಇರ್ರಿ ಅಂತ್ಯ. ನೀನು ವಾಡಿತೀನಿ ಮಗ ನಿಂಗೆ. ಯಾಕೆ ಈ ಪಟ್ಟಿ ಹಠ ಮಾಡ್ತಿದ್ದಿ ನೀನು? ಹೊಸಿ ಅರ್ಥ ಮಾಡ್ಕೊಳವ. ನೋಡು, ಹೋಗ್ಬಿಟ್ಟು ಬತ್ತೀವಿ ನಾವು. ವಾ, ಯಾರಾದರೂ ಏನಾದರೂ ಅಂತಾರೆ ಅಂತ ಬೇಜಾರಾ ಹೇಳು? ಎಲ್ಲರು ಏನೂ ಅಂದ್ಕೊಳ್ಳಲ್ಲ ಕಣವ. ಅವ್ರು ಇದುವರೆಗೂ ಏನೂ ಅಂದಿಲ್ಲ. ನಾನು ಅವ್ರ ಅಪ್ಪ ಅಮ್ಮ ಅನ್ಕೊಂಡೇ ನೋಡ್ಕೊತಾರೆ, ಗೊತ್ತಲ್ಲ. ನೋಡು, ಅವ್ರಿಗೆ ಎಲ್ಲಿ ಅಡಿಕೆ ಸಿಗುತ್ತೋ ನನಗಂತೂ ಗೊತ್ತಿಲ್ಲ. ಅದೆಲ್ಲ ತಂದು ಕೊಡ್ತಾರೆ ನಿಮಗೆ. ಅಂಥದ್ರಲ್ಲಿ ನೀವು ಯಾಕವ ಹಿಂಗೆ ಮಾಡ್ತಾಯಿದ್ದೀರಾ? ಇನ್ನೊಂದು ಸ್ವಲ್ಪ ದಿನ ಇರ್ಬೋದಲ್ವಾ? ಮಗ ಎಲ್ಲರೂ ಉಂಟೇನೆ, ಎಲ್ಲರೂ ಉಂಟವೆ. ರಾಹುಲಪ್ಪ ಪಾಪ ಅವ್ರ ಅಪ್ಪ ಅವನು ಇಷ್ಟು ಪಟ್ಟಿ ಚೆನ್ನಾಗಿ ನೋಡ್ಕೊಳ್ಳೋನೋ ಇಲ್ವೋ, ಎಂತ ಚೆನ್ನಾಗಿ ನೋಡ್ಕೊತದೆ. ಇನ್ನು ಸೂಪವು ಇವನೇ ಬಿಚ್ಚುರಲ್ಲ. ತಿಂದ್ರ ಉಂಡ್ರ ಅಂತ ಕೇಳ್ಕೊಂಡೆ ಹೋಗೋದು ಒಳಿಕೆ. ಅಂಥದ್ರಲ್ಲಿ ಎಂತ ಮಾತಾಡ್ತೇವ ನೀವು ಹೇಳು? ರಾಹುಲಪ್ಪನ ಕಲ್ಲವೇ. ನಮಗೂ ಒಂದ್ಸರಿ ಊರಿಗೆ ಹೋಗಿ ಬರ್ಬೇಕು. ಅಲ್ಲೇ 4 ದಿನ ಓದ್ತಾಯ್ತಲ್ವೇ. ಹೋಗ್ಬಿಟ್ಟು ಬತ್ತೀವಿ ನಾವು. ನೀನು ತಲೆ ಕೆಡ್ಸ್ಕೊಬೇಡ ಕಣವ, ಅರ್ಥ ಮಾಡ್ಕೊಳ್ಳೋ. ಆಯಿತು ಬಿಡವ, ಏನೋ ಮಾಡಿರಿ. ಆಯಿತು ಬಿಡು, ನಾಳೆ ಕಳಿಸ್ಕೊಡ್ತೀನಿ. ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ. ಅಡುಗೆ ಪಡ್ಗೆ ಎಲ್ಲ ಅದು ಏನು ಮಾಡ್ಕೊತೀರೋ ಏನೋ. ಮಗ, ನಾನು ಇತ್ತೀಚೆಗೆ ನಮ್ಮ ಕೈಲಿ ಅಂತ ಚೆನ್ನಾಗಿ ಕಾಡ್ತಾ ಗೊತ್ತೇ. ಯಾಕೊಂದು ಮುದ್ದೆ ಹಿಟ್ಟು ಮಾಡ್ಕೊಳಕ್ಕೆ ಹಾಕಿಲ್ವ ನಮ್ಮ ಕೈಲಿ? ಕೂತ್ಕ ಸುಮ್ಮನೆ. ಎಂಥದೆಲ್ಲ ಸೊಪ್ಪು ಖಾರ ಹರ್ಕೊಂಡು ಮುದ್ದೆ ಮಾಡ್ಕೊಂಡು ಉಣ್ತೀವಿ. ನಮ್ಮ ಬಗೆಗೆ ನಿಂತು ತಲೆ ಕೆಡ್ಸ್ಕೊಬೇಡೆ. ಹೆಂಗೂ ಆಯ್ತಾ ಸುಮ್ಮನಿರು. ಈಗ ಪೆನ್ಷನ್ ದುಡ್ಡು ಬೇರೆ ಬರ್ತದಲ್ಲ, ಎಲ್ಲಕ್ಕೂ ದುಡ್ಡು ಆಯ್ತದೆ. ಹೊಸಿ ದುಡ್ಡು ಕುಡಿಕೊಂಡಿದ್ದೀವಲ್ಲ, ಅದ್ರಾಗೆ ಮನೆ ಒಪ್ಪ ಮಾಡಿಸ್ಕೊತೀವಿ. ಆಯ್ತಾ? ಶಿವರಾತ್ರಿ ಹಬ್ಬಕ್ಕೆ ನೀನು ರಾಹುಲಪ್ಪನ ಊರಿಗೆ ಕರ್ಸ್ಕೊತೀವಿ, ಆಯ್ತವ? ನಿಜನವ? ಹಂಗ ಶಿವರಾತ್ರಿ ಹಬ್ಬ ಊರಲ್ಲೇ ಮಾಡೋಣ?
ಕಣವ. ಅದಕ್ಕೆ ಅಷ್ಟೊತ್ತು ಕೊಯ್ಬಿಟ್ಟು ಮನೆ ಪನೆ ಎಲ್ಲ ಅಚ್ಚುಕಟ್ಟು ಮಾಡ್ಕೊಂಡು ಅದೇನು ಸಿ ಪಾತ್ರೆ ಅವೆಲ್ಲ ಅವನ್ನೆಲ್ಲ ಹೊಸಿ ಹಂಗೆ ತೊಳ್ಕೊಂಡು ದಿನ ಅಲ್ವಾ ಎಲ್ಲ ಅಚ್ಚುಕಟ್ಟು ಮಾಡಿಸ್ಕೊಂಡು ಇಟ್ಕೊಂಡಿರ್ತೀನಿ. ಅದು ಮುಂದೆ ಆವಾಗ ಇನ್ನೊಂದು ಸರಿ ಬಂದು ಓದ್ತೀವಿ ನಾವು. ನೀನು ತಲೆ ಕೆಡ್ಸ್ಕೊಬೇಡ ಆಯಿತಾ. ಇಲ್ಲ ರಾಹುಲಪ್ಪನ ಜೊತೆ ನೀನೇ ಬಾ ಊರಿಗೆ. ನೀವು ಬಂದು ಹೋಗ್ರಿ. ಆಮೇಲೆ ಶಿವರಾತ್ರಿ ಹಬ್ಬಕ್ಕೆ ಅಲ್ಲೇ ಮಾಡೋಣಂತ ಹಬ್ಬವ. ಆಯ್ತವ. ಸರಿ ಬಿಡವ, ಆಯಿತು ಹಂಗೆ ಮಾಡೋಣ. ಹಂಗಾರೆ ನಾಳೆ ಕೊಯ್ತೀರಲ್ವಾ? ಸರಿನವ. ಅವ್ವ ಜಾಸ್ತಿ ಏನು ಕೆಲಸ ಎಲ್ಲ ಮಾಡೋಕೆ ಹೋಗ್ಬೇಡ ನೀನು. ನಾನು ರಾಹುಲ್ ಅವ್ರಿಗೆ ಹೇಳ್ತೀನಿ, ನಾವೊಂದು 2 ದಿವಸ ಬಂದಿರ್ತೀವಿ, ಅವಾಗೆಲ್ಲ ಮಾಡ್ಕೊಡ್ತೀನಿ ನಾನು. ನೀನೆಲ್ಲ ಮಾಡೋಕೆ ಹೋಗ್ಬೇಡ, ನಿನ್ನ ಕೈಲೇನೋ ಹಾಕಿಲ್ಲ ಸರಿನಪ್ಪಯ್ಯ? ಕಣವ ನಾನು ಏನು ಭಾರಿ ದೊಡ್ಡದು ಮಾಡೋಕೆ ಹೋಗಿಲ್ಲ. ಸುಮಾರಾಗ ಧೂಳು ದುಂಬು ಹೊಡ್ಕೊಂಡು ಇವನಾರ ಮನೆ ಒಪ್ಪ ಮಾಡ್ಕೋಬೇಕಷ್ಟೇ. ಇನ್ನೇನು ಮದುವೆಗೆಲ್ಲ ಮಾಡ್ಕೊಂಡಿದ್ದು ಇವನು ಧೂಳು ಆಗಿಲ್ಲ. ಮ್ಯಾಲಿರೋ ಒಂದೆರಡೆ ಅವು ಇತ್ತಾಳೆ ಪಾತ್ರೆಗಳು ತೊಳೆದಿಲ್ಲ. ಆ ಹೊಸಿ ತೊಳ್ಕೊಂಡು ಮಡಿಕೆ ಕುಡ್ಕೆನೆಲ್ಲ ಹೊಸಿ ಹಚ್ಕಟ್ಟು ಮಾಡ್ಕೊಂಡು ಬಾನ ಒರೆಸ್ಕೊಂಡು ಅದನ್ನು ಸಣ್ಣ ರೂಮ್ ಹೊಸಿ ಹಚ್ಕಟ್ಟು ಮಾಡ್ಕೊಬಿಟ್ರೆ ಆಗೋಯ್ತು ಮಗ. ಇನ್ನೇನು ಬದುಕಿಲ್ಲ. ನೀನು ರಾಹುಲಪ್ಪ ಒಂದ್ಸರಿ ಬರ್ರಿ. ಬೇಜಾರು ಮಾಡ್ಕೋಬೇಡ ಮಗ. ಇದ್ರೆ ಒಂದೇ ಕಡೆ ಇರೋಕ್ಕಾಗದವ. ಅಲ್ಲೊಂದು ಹೊಸ ದಿನ ಇಲ್ಲೊಂದು ಹೊಸ ದಿನ ಇಟ್ಕೊಂಡು ಹಂಗೆ ತಾರಾಡ್ಕೊಂಡಿದ್ರೆ ನಮಗೂ ನೆಮ್ಮದಿ ಅಲ್ಲವ. ಸರಿನವ, ಆಯಿತು ಹಂಗೆ ಮಾಡು. ರಾಹುಲಪ್ಪ ಇವಾಗ ಬಂದಪ್ಪ ಕೆಲ್ಸದಿಂದವ. ಬಾ ಮಗ ಹೋಗು. ರಾಹುಲಪ್ಪಗೆ ಅದೇನು ಕೇಳು. ಇರಲಿ ಪರವಾಗಿಲ್ಲ. ಲಕ್ಷ್ಮೀ ಅವ್ರನ್ನ ಕೂತ್ಕೊಳ್ಳಿ. ಏನು ಬೇಡ ನನಗೆ. ನಾನೇ ಇವಾಗ ಹೋಗಿದ್ದೆ ಕಿಚನ್ಗೆ, ನೀರು ಕುಡ್ಕೊಂಬಂದೆ. ಅಪ್ಪ ಅಮ್ಮ ಏನೋ ಮಾತಾಡ್ತಾ ಇದ್ರಿ, ಏನೋ ಹೋಗ್ತಿದ್ದೀರಾ? ಹೂನಪ್ಪ ಹೋಗ್ಬೇಕು. ನಾಳೆ ಕೊಯ್ಬಿಟ್ಟು ಇನ್ನೊಂದು ದಿವಸ ಬರ್ತೀವಿ ಕಣಪ್ಪ. ಬೇಜಾರು ಮಾಡ್ಕೋಬೇಡ. ಇವಳು ಆಗಿಂದನೂ ಬೇಜಾರು ಮಾಡ್ಕೊಂಡು ಕೂತವಳೆ ಕಣಪ್ಪ. ಹೊಸಿ ಏಳು ನೀನುವ ನಮಗೂ ಒಂಥರ ದಿಕ್ಕು ತೋರ್ಸ್ದಂಗೆ ಆಗೈತೆ. ಅಲ್ಲಿಗೆ ಇಲ್ಲಿಗೆ ತಾರಾಡ್ಕೊಂಡಿದ್ರೆ ಹೆಂಗೋ ಹೊಸಿ ಚೆನ್ನಾಗಿರ್ತದೆ. ಒಂದೇ ತಾವಿದ್ರೆ ಒಂಥರ ಏನೋ ಕಣಪ್ಪ. ಒಯ್ಬಿಟ್ಟು ನಾಳಿಕೆ ಬರ್ತೀವಿ ಜಲ್ದು. ಸರಿನಾ ರಾಹುಲಪ್ಪ? ನೋಡಿ ರಾಹುಲ್ ಅವರೇ, ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ಲ. ಹೋಗ್ತೀನಿ ಅಂತಾನೆ ಅವರೇ. ಯಾಕಪ್ಪ ನೋಡಿ, ನಿಮ್ಗೇನಾದರೂ ಪ್ರಾಬ್ಲಮ್ ಆಗ್ತೈತೆ ಅಲ್ಲಿ, ಹಿಂಸೆ ಆಗ್ತಿದೆ ಏನಾದರೂ ನೋಡಿ. ಆ ಥರ ಏನಾದರೂ ಇದ್ದರೆ ಹೇಳ್ಕೊಳ್ಳಿ ನನ್ನ ಹತ್ರ. ಅದೇನಿದ್ರು ನಾನು ನೋಡ್ಕೋತೀನಿ. ನೀವು ಊರಿಗೆ ಹೋದ್ರೆ ನಿಮ್ಮನ್ನು ಯಾರು ನೋಡ್ಕೋತಾರೆ ಹೇಳಿ? ಛೇ ಎಲ್ಲಾರ ಉಂಟಪ್ಪ. ಏನು ತೊಂದರೆನಪ್ಪ ಇಂಥ ದೊಡ್ಡ ಮನೆಗೆ? ಏನೂ ತೊಂದರೆ ಇಲ್ಲ. ಯಾಕೋ ಒಂಥರ ಜಾಗ ವಸ್ತಲ್ವಪ್ಪ. ಅದಕ್ಕೆ ಒಂದು 4 ದಿವಸ ಇದ್ವೆ, ಅಲ್ಲೊಂದು 4 ದಿವಸ ಇದ್ಬಿಟ್ಟು ಬರ್ತೀವಿ. ಓ ಹಂಗ. ಸರಿ ಬಿಡಿ, ಆಯಿತು, ಅರ್ಥ ಆಯಿತು. ನನಗೂ ಹಳ್ಳಿಗೆ ಬಂದಾಗ ಹಂಗೆ ಅನಿಸ್ತಾಯಿತ್ತು. ಸರಿ ಆಯಿತು. ಆದರೆ ನಿಮ್ಮ ಜೊತೆ ಯಾರು ಇರ್ತಾರೆ ನೋಡಿ. ನಾನು ನೀವು ಅಡುಗೆ ಎಲ್ಲ ಮಾಡ್ಕೊಳ್ಳೋದು ಕಷ್ಟ ಆಗುತ್ತಲ್ವಾ ಹಳ್ಳೀಲಿ? ನಾನು ಯಾರನ್ನಾದ್ರೂ ಕೆಲ್ಸಕ್ಕೆ ಒಬ್ರನ್ನ ಕಳಿಸ್ಲಾ? ಅಯ್ಯೋ ಬೇಡ ಕಣ್ ರಾಹುಲಪ್ಪ, ಬೇಡ. ನೋಡು ಮರೆಯ ರಾಹುಲಪ್ಪನ ನಮಗೆ ಯಾಕಪ್ಪ ಕೆಲಸದವರು? ಅಯ್ಯೋ ಊರಲ್ಲಿ ಜನ ಆಡ್ಕೊತಾರೆ. ಸುಮ್ಮನಿರಪ್ಪ, ಬೇಡ. ನಮಗೇನು ಕೊಯ್ಲು ಹಾಕಿಲ್ವೇ? ಮಾಡ್ಕೊಂಡು ಉಣ್ತೀವಿ. ನೀನು ಇರಲ್ಲ ಬದುಕು. ಸಣ್ಣ ಮನೆಗೆ ಇನ್ನೇನಪ್ಪ? ಗಣಪ ರಾಹುಲಪ್ಪ, ಏನು ಬೇಡ, ಸುಮ್ಕಿರು. ಕೆಲಸದವರೆಲ್ಲ ಯಾಕಪ್ಪ ನಮ್ಮ ಮನೆಗೆ? ಇಲ್ಲ ನೋಡಿ, ನಿಮ್ಗೆ ಆಗಲ್ಲ. ಅದೇನೇನು ಬೇಕೆಲ್ಲ ನಾನು ಮಾಡ್ಕೊಡ್ತೀನಿ. ಸರಿ ಆಯಿತು. ಹಂಗಾರೆ ಹೋಗ್ಬಿಟ್ಟು ಬರಬೇಕು ನೀವು. ಅಪ್ಪ ಬತ್ತೀವಿ. ಬೋರ್ದೇ ಇರೋಕ್ಕಿಲ್ಲ. ನನ್ನ ಮಗಳು ನೋಡಿದೆ, ನನಗೂ ಇರೋಕೆ ಹಾಕಿಲ್ಲ ಕಣಪ್ಪ. ಬತ್ತೀವಿ ಅವಾಗವಾಗ. ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳಪ್ಪ. ಅಯ್ಯೋ ಮುಟ್ಟದೆ ತಲೆಗೆಡ್ಸ್ಕೊಬಿಟ್ಟದೆ, ಹೋಯ್ತೀವಿ ಅಂತ. ಲಕ್ಷ್ಮಿ ಅವರೇ, ಇನ್ನೇನು ರಾಹುಲ್ ಅವರೇ, ಎಷ್ಟೆಲ್ಲರೂ ಕೇಳ್ತಾನೆ ಇಲ್ಲ ಇವರು. ಹೋಗ್ತೀನಿ ಅಂತ ಒಂದೇ ಸಮ ಅಂತಾನೆ ಅವರೇ. ಇನ್ನೇನು ಮಾಡೋದು? ನಾಳೆ ಕಳಿಸ್ಕೊಟ್ಬಿಡಿ. ಸರಿ ಆಯಿತು. ನೀವು ತಲೆ ಕೆಡಿಸ್ಕೊಬೇಡಿ, ಕಳಿಸ್ಕೊಡ್ತೀನಿ. ಸರಿಮ್ಮ, ಒಂಚೂರು ಕೆಲಸ ಇದೆ, ಬರ್ತೀನಿ ನಾನು. ಲಕ್ಷ್ಮಿ ಅವರೇ, ಅದೇನು ನೋಡ್ಕೊಳ್ಳಿ. ಆಯ್ತು ಹೋಗಿ. ಒಳ್ಳೆ ಮಗ ನಿನ್ನ ಗಂಡ ಮನೆ ಕೆಲಸದವ್ರನ್ನ ಕಳಿಸ್ತಾನಂತೆ. ಅಯ್ಯೋ ಪಾಪ, ಭಾರಿ ಮುಗ್ಧ ರಾಹುಲಪ್ಪ. ಬರೆಯುವುದು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬರ್ತೀವಿ, ಬಾಯ್.